ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಶಿರಾ ಅಧ್ಯಕ್ಷರು ಮಾಡಪ್ಪನವರು. ನಾನು ತುಳಸಿರಾಮ್ ಅಂತ ಹೇಳಿ ಸಂಚಾಲಕಿದ್ದೇನೆ. ಸತ್ಯಸಾಯಿ ಬಾಬಾ ಅವರು 1926 ಜನಿಸಿದರು. ಆ ಒಂದು ಈ 2026ನೇ ವರ್ಷಕ್ಕೆ 100 ವರ್ಷಗಳು ತುಂಬುತ್ತೆ. ಆ ಒಂದು 100 ವರ್ಷಗಳ ಸಂಭ್ರಮಾಚರಣೆಯ ಉದ್ದೇಶದಿಂದ ಇಡೀ ಭಾರತದಾದ್ಯಂತ ಸುಮಾರು 3.5 ಲಕ್ಷಗಳಷ್ಟು ಕಿಲೋಮೀಟ್ರು ಶ್ರೀ ಸತ್ಯಸಾಯಿ ಪ್ರೇಮವಾಹಿನಿ ಅಂತೇಳಿ ಎಲ್ಲ ಪರಿಕ್ರಮ ಆಗ್ತಾಯಿದೆ. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಶಿರಾ ನಗರಕ್ಕೆ ಬುಧವಾರ ಆಗಸ್ಟ್ 6ರಂದು ಬರ್ತಾಯಿದೆ. ಆಂಧ್ರದ ಪುಟ್ಟಪರ್ತಿಯಿಂದ ಹೊರಟಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ ಬಳ್ಳಾರಿ 31ನೇ ತಾರೀಕು ಪ್ರವೇಶ ಆಗಿದೆ. ಹಾಗೆ ನಮ್ಮ ತುಮಕೂರು ಜಿಲ್ಲೆಗೆ ಬುಧವಾರ ಶಿರಾ ಮೂಲಕ ಬರ್ತಾಯಿದೆ. ಸೊ ಅದನ್ನೆಲ್ಲ ನಾವು ರಥವನ್ನು ಸ್ವಾಗತಿಸಲಿಕ್ಕೆ ಸತ್ಯಸಾಯಿ ಬಾಬಾ ಅವರೇ ಬರ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಸ್ವಾಮಿಯವರನ್ನು ನಾವು ನಮ್ಮ ನಗರಕ್ಕೆ ಹಾಗೂ ಎಲ್ಲ ಭಕ್ತರಿಗೂ ಕೂಡ ದರ್ಶನ ಕೊಡಲಿ ಅಂತ ಹೇಳಿ ಎಲ್ಲ ಭಕ್ತರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಶಿರಾ ಗವಿ ಆಂಜನೇಯ ದೇವಸ್ಥಾನ ಸ್ವಾಮಿ ಹತ್ರ ನಾವು ಬರ ಮಾಡ್ಕೊಳ್ತೇವೆ. ರಂಗನಾಥ ಕಾಲೇಜಿಂದ ಈ ಒಂದು ಪರಿಕ್ರಮ ಶುರುವಾಗುತ್ತೆ ಶಿರಾ ನಗರಕ್ಕೆ. ಹಾಗೆ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲೆಲ್ಲ ಇದು ಪ್ರವಹಿಸುತ್ತೆ. ಆ ನಂತರ ಮುಂದಿನ ಊರಿಗೆ ಇದು ಪ್ರಯಾಣ ಬೆಳೆಸುತ್ತೆ. ಅದರ ಮಧ್ಯೆ ನಾವು ಶಿರಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮ ಶಾಸಕರು ಕೂಡ ಬರ್ತಾ ಇದ್ದಾರೆ. ಹಾಗೆ ಎಲ್ಲ ಭಕ್ತರು ಕೂಡ ಬಂದು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಎಲ್ಲರೂ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮ ನಮ್ಮ ಸ್ನೇಹಿತರು ತುಳಸಿರಾಮ್ ಹೇಳ್ತಕ್ಕಂಥ ರೀತಿಯಲ್ಲಿ ಪುಟ್ಟಪರ್ತಿ ಸಾಯಿಬಾಬಾ ಅಂದರೆ ಪ್ರಪಂಚಕ್ಕೆ ಹೆಸರಾಗಿರ್ತಕ್ಕಂಥ ಮಹಾನುಭಾವರು. ಅವರು ದೈವಾದಿಂದರಾಗಿ ಅಥವಾ ದೇಹತ್ಯಾಗ ಮಾಡಿ ಮುಂದಿನ ಆಗಸ್ಟ್ 23 ನವೆಂಬರ್ 23 22 100 ವರ್ಷ ತುಂಬುವುದರ ಸಲುವಾಗಿ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಆ ಶತಮಾನೋತ್ಸವ ಅಂಗವಾಗಿ ಪುಟ್ಟಪರ್ತಿಯಿಂದ ಆಗಸ್ಟ್ 26ರಿಂದ ಹೊರಟಿರ್ತಕ್ಕಂಥ ರಥ ಭಾರತ ದೇಶಾದ್ಯಂತ 3.5 ಲಕ್ಷ ಕಿಲೋಮೀಟರ್ ದೂರವನ್ನು ಪರಿಕ್ರಮಿಸಿ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ, ಬಳ್ಳಾರಿ ಇವೆಲ್ಲವನ್ನು ಕ್ರಮಿಸಿಕೊಂಡು ನಮ್ಮ ಶಿರಾನಗರಕ್ಕೆ ಆಗಸ್ಟ್ 6ನೇ ತಾರೀಕಂದು ಬರ್ತಾ ಇದೆ. ಆಗಸ್ಟ್ 6ನೇ ತಾರೀಕು ಬಂದಿರತಕ್ಕಂಥ ರಥ ಆ ಒಂದು ಮೆರವಣಿಗೆ ರಂಗನಾಥ ಕಾಲೇಜಿನಿಂದ ಪ್ರಾರಂಭವಾಗಿ ಶಿರಾದ ಪ್ರಮುಖ ಬೀದಿಗಳಲ್ಲಿ ಆ ಒಂದು ಮೆರವಣಿಗೆ ಮುಂದೆ ಸಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಶಿರಾನಗರದ ಎಲ್ಲ ಭಕ್ತ ಮಹಾಶಯರು ಸ್ವಾಮಿಯ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ಸವಿನಯ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.